ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬಿಂದು. ಇದು ಸೇಡಿನ ಜ್ವಾಲೆ ಕಥಾಭಾಗ ಮುಂದುವರೆದ ಭಾಗ. ಇಂದಿನ ಭಾಗಗಳನ್ನು ಯಾರು ನೋಡಿಲ್ಲ ದಯವಿಟ್ಟು ನೋಡ್ಕೊಬನ್ನಿ, ಮಿಸ್ ಮಾಡಿಕೊಳ್ಳೇಬೇಡಿ. ದಕ್ಷ ಟಿವಿ ನೋಡ್ತಾ ಸೋಫಾದಲ್ಲಿ ಆರಾಮಾಗಿ ಮಲಗಿದ್ದಾಳೆ. ಕಾಶಿ ಮೆಲ್ಲಗೆ ಕೆಳಗೆ ಬಂದ. ಅವಳನ್ನು ನೋಡಿದಾಗ ಒಂದು ಕ್ಷಣ ಅವನ ಕಣ್ಣು ಅವಳ ನುಣುಪಾದ ಹೊಟ್ಟೆ ಮೇಲೆ ಹೋಗುತ್ತೆ. ಹೊಟ್ಟೆಯ ಮೇಲಿದ್ದ ಸಣ್ಣ ಸಣ್ಣ ಚಿನ್ನದ ಬಣ್ಣದ ಕೂದಲುಗಳು ಆ ಸೌಂದರ್ಯಕ್ಕೆ ಇನ್ನಷ್ಟು ಮೆರುಗು ಕೊಟ್ಟಿದ್ದವು. ಅವನು ಅರಿವಿಲ್ಲದೆ ಅದನ್ನೇ ದಿಟ್ಟಿಸ್ತಾ ಇದ್ದ. ಇದ್ದಕ್ಕಿದ್ದಂತೆ ಅವನ ತಲೆಯಲ್ಲಿ ಏನೋ ಹೊಳೆದಂಗಾಯಿತು. ತಕ್ಷಣ ಕಣ್ಣನ್ನು ತಿರುಗಿಸಿ ಕೋಪದಿಂದಲೇ ಅವಳ ಕಡೆ ನಡೆದು ಹೋಗ್ತಾನೆ. ಕಾಶಿ ಕೂಗುಗೆ ದಕ್ಷಳಿಗೆ ಒಮ್ಮೆಲೆ ಆಘಾತವಾಗಿ ಹೋಗುತ್ತೆ. ಭಯದಿಂದ ಅವನನ್ನು ನೋಡ್ತಾಳೆ. ಏನಾಯಿತು ಎಂದು. ಅವಳು ಮೆಲ್ಲನೆ ಪಿಸುಗುಡ್ತಾಳೆ. ನೋಡು, ನೀನು ಇಂತಹ ದೇಹ ಪ್ರದರ್ಶಿಸುವಂತಹ ಬಟ್ಟೆಗಳನ್ನೆಲ್ಲ ಹಾಕ್ಕೊಳ್ಬೇಕಾ? ಕಾಶಿ ಗದ್ರಿದ. ಅವನ ಈ ಹಠಾತ್ ಪ್ರಶ್ನೆಗೆ ಅವಳು ದಿಗ್ಭ್ರಮೆಗೊಂಡ್ಳು. ತಲೆ ತಗ್ಗಿಸಿ ಸುಮ್ಮನೆ ಕುಳಿತುಬಿಟ್ಳು. ಏನಾಯಿತು? ನಾನು ಕೇಳಿದ್ದು ನಿನಗೆ ಕೇಳಿಸ್ತಾ? ಅದು ನಮ್ಮ ಅಪ್ಪನಿಗೆ ನಾನು ಮನೆಯಲ್ಲಿ ಈ ರೀತಿಯ ಡ್ರೆಸ್ ಹಾಕೋದು ಅಂದರೆ ತುಂಬ ಇಷ್ಟ. ಹಾಗಾಗಿ ಅದಕ್ಕೆ ಹೆಚ್ಚಾಗಿ ಡ್ರೆಸ್ ಹಾಕ್ತೀನಿ. ಓಹೋ, ನೋಡಬೇಕಾದನ್ನೆಲ್ಲ ನೋಡಿ ಮುಗಿಸೋ ಸಮಯ ಅಲ್ವಾ ಅದು? ಕಾಶಿ ವ್ಯಂಗ್ಯವಾಗಿ ನಕ್ಕ. ಅವಳ ತಂದೆ ಬಗ್ಗೆ ಈ ರೀತಿಯಾಗಿ ತುಚ್ಛವಾಗಿ ಮಾತಾಡಿದ್ದು ದಕ್ಷಿಣಿಗೆ ನಿಜವಾಗ್ಲೂ ಸಹಿಸೋಕ್ಕಾಗಲೇ ಇಲ್ಲ. ಸಿಡಿದಿದ್ದು ನಿಂತು ಬಿಟ್ಲು. ಏನು ಹೇಳ್ತಿದೀಯ ನೀನು? ಹಾಂ, ನೀನು ಅಷ್ಟೊಂದು ಕೆಳಮಟ್ಟದ ಮನುಷ್ಯನ? ನಮ್ಮಪ್ಪನ ಬಗ್ಗೆ ಹಾಗೆ ಮಾತಾಡೋಕ್ಕೆ ಹೇಗೆ ಸಾಧ್ಯ? ನಿನ್ನಂಥ ದುಷ್ಟನಿಗೆ ಹಾಗೆ ಹೇಳೋಕ್ಕೆ ಹೇಗೆ ಧೈರ್ಯ ಬಂತು? ಒಬ್ಬ ತಂದೆಯ ಬಗ್ಗೆ ಇಷ್ಟು ಕೇವಲವಾಗಿ ಒಬ್ಬ ಮಗಳ ಎದುರಿಗೆ ಮಾತಾಡೋಷ್ಟು ಕಟು ಹೃದಯ ಇದೆಯಾ ನಿನಗೆ? ಅವಳ ಮಾತು ಮುಗಿಯುವಷ್ಟರಲ್ಲೇ ಕಾಶಿಯ ಕೈ ಕೆನ್ನೆ ಮೇಲೆ ಬಿತ್ತು. ದಕ್ಷ ಸೋಫಾದ ಮೇಲೆ ಬಿದ್ದೇ ಬಿಟ್ಲು ಆ ಹೊಡೆತಕ್ಕೆ. ಕಾಶಿಯ ಉದ್ವಿಗ್ನ ಮುಖ ಮತ್ತು ಕೆಂಪಾಗಿದ್ದ ಕೋಪದ ಕಣ್ಣುಗಳನ್ನು ನೋಡಿ ದಕ್ಷ ಭಯದಿಂದ ಅವನನ್ನು ದಿಟ್ಟಿಸಿದ್ಲು. ಅವನು ಅವಳನ್ನು ಸೋಫಾದಿಂದ ಎಳೆದು ಕೆಳಗಿಳಿಸ್ದ. ಈ ಕಾಶಿನಾಥ ನಿನ್ನಪ್ಪನ ಬಗ್ಗೆ ಹಾಗೆ ಹೇಳಿದರೆ ಅದಕ್ಕೊಂದು ಸ್ಪಷ್ಟವಾದ ಕಾರಣ ಇರಬೇಕು. ಹುಟ್ಟಿಂದನೇ ಯಾರ ಬಗ್ಗೆನೂ ಇಲ್ಲಸಲ್ಲದ ಆರೋಪ ಮಾಡೋ ತರಹದ ವ್ಯಕ್ತಿ ಖಂಡಿತ ನಾನಲ್ಲ. ಅವರು ಎಷ್ಟೇ ಶತ್ರುಗಳಾಗಿದ್ದರೂ ಅಷ್ಟೇ. ನಿಮ್ಮಪ್ಪನೊಬ್ಬನೇ ಕಣ್ಣಾರೆ ನೋಡಿದವನು ನಾನು. ಎಂತಹ ವ್ಯಕ್ತಿ ಎನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಒಮ್ಮೆ ನಾವು ಎಲ್ಲವನ್ನ ಕಳೆದುಕೊಂಡ ಪರಿಸ್ಥಿತಿಯಲ್ಲಿದ್ದಾಗ ನಮ್ಮಪ್ಪ ಮನೆಯಲ್ಲಿರಲಿಲ್ಲ. ಆಗ ನಿಮ್ಮಪ್ಪ ಮನೆಗೆ ಬಂದಿದ್ದರು ಅನ್ನೋದು ನಿನಗೆ ಗೊತ್ತಾ? ಆ ದಿನ ಅವರು ನಮ್ಮಮ್ಮನ ಹತ್ತಿರ ಏನು ಕೇಳಿದ್ರು ಗೊತ್ತಾ? ನಮ್ಮಮ್ಮನ ಬದಲಾಗಿ ನಮ್ಮ ಸಾಲವನ್ನೆಲ್ಲ ತೀರಿಸೋದಕ್ಕೆ ಸಹಾಯ ಮಾಡ್ತೀನಿ ಅಂತ. ಅಷ್ಟೇ ಸಾಕು ಅಂದ್ಕೊತೀನಿ. ಅವನ ಮಾತು ಮುಗಿಯುವಷ್ಟರಲ್ಲೇ ಕೈಗಳು ಅವಳ ಸೊಂಟದ ಮೇಲೆ ಬಿಗಿಯಾಗಿದ್ವು. ಅವಳು ನೋವಿನಿಂದ ಆಘಾತಗೊಂಡು ಎಚ್ಚೆತ್ತಳು. ಕಾಶಿ, ನೋವಾಗ್ತದೆ ಪ್ಲೀಸ್. ಅವನು ತಾನು ಏನು ಮಾಡ್ತಾ ಇದ್ದೀನಿ ಅಂತ ಅರ್ಥ ಮಾಡಿಕೊಂಡ ತಕ್ಷಣ ಅವಳಿಂದ ಕೈಗಳನ್ನು ದೂರ ಮಾಡಿ ಕೋಪದಿಂದ ಎದ್ದು ನಿಂತ. ಟವಲ್ ತಗೊಂಡು ಬಾತ್ರೂಮ್ ಒಳಗೆ ಹೋಗಿ ಬಾಗಿಲನ್ನು ಕೂಡ ಹಾಕ್ಕೊಂಡ. ಹೋ ದೇವರೇ, ನನ್ನ ಸೊಂಟ ನೋವು ಈಗ ಶುರುವಾಗ್ತಾ ಇದೆ ಅನಿಸುತ್ತೆ. ನೋವು ನೋವು ಅಂತ ಅವಳು ತುಂಬ ಕಷ್ಟಪಡ್ತಾ ಇದ್ಲು. ಹೋಗ್ತಾ ಹೋಗ್ತಾ ಆ ಬಾಧೆ, ಆ ನೋವನ್ನು ಜಾಸ್ತಿನೇ ಆಗ್ತಿತ್ತು. ಅದು ರಾತ್ರಿಯ ಊಟವನ್ನು ಕೂಡ ಮಾಡದೆ ಆ ನೋವಲ್ಲಿ ಬೇಸರದಲ್ಲಿ ಹೋಗಿ ಹಾಗೆ ಮಲಗಿಬಿಟ್ಟಿದ್ಲು. ಅವನು ಅವಳ ತಲೆಯನ್ನು ಮೆಲ್ಲಗೆ ನೇವರಿಸಿದಾಗ ಅನ್ನಿಸ್ತು ಅವಳು ಅವನ ಎದೆಯ ಆಸರೆಯಲ್ಲಿ ಶಾಂತವಾಗಿಯೇ ಮಲಗಿದ್ಲು. ಅವನು ಕೂಡ ಬೇಗನೆ ನಿದ್ದೆಗೆ ಜಾರ್ತಾನೆ. ಬೆಳಗ್ಗೆ ಕಣ್ಣು ಬಿಟ್ಟಾಗ ಅವಳು ಅವನ ಎದೆಯ ಮೇಲೆ ಬೆಕ್ಕಿನ ಮರಿ ಥರ ಮಲಗಿರೋದನ್ನು ನೋಡಿದರೆ ಅದು ಬೆಳಕಾಗಿರಲಿಲ್ಲ, ಮಧ್ಯರಾತ್ರಿ. ಯಾಕಂದರೆ ಹೊಟ್ಟೆ ಚುರುಗುಟ್ಟಿದ ಕಾರಣ ಬೇಗ ಎದ್ದಿದ್ದಾರೆ. ಅವನೊಂದು ಕ್ಷಣ ಅವಳನ್ನು ಕಣ್ಣು ಮಿಟುಕಿಸದೆ ದಿಟ್ಟಿಸಿ ನೋಡಿದ್ದ. ನಿನ್ನ ಮುಗ್ದು ಮುಖ ನೋಡಿದರೆ ನಾನು ಕೋಪ ಮರೆತೇ ಹೋಗ್ತೀನಿ. ಅದರಲ್ಲಿ ಏನೋ ಕಾಂತೀಯತೆ ಇದೆ. ನಿನ್ನ ಕಣ್ಣುಗಳೇ ನನ್ನನ್ನು ಆಕರ್ಷಿಸಿದೆ ಹುಡುಗಿ. ನನಗೇನಾಯಿತೋ ಗೊತ್ತಾಗಿಲ್ಲ. ಏನೋ ಯೋಚಿಸ್ತಾ ಇರ್ತೀನಿ, ಇದಕ್ಕಿದ್ದ ಹಾಗೆ ಪ್ರಜ್ಞೆ ಬರುತ್ತೆ, ಎಲ್ಲೋ ಕಳೆದೋಗಿರ್ತೀನಿ. ಇಲ್ಲ, ನೀನು ನನ್ನ ಶತ್ರು. ದಕ್ಷಾನೇ ಏಕೈಕ ಶತ್ರು. ಅಷ್ಟೇ ಬಿಟ್ಟರೆ ನೀನು ಈ ಕಾಶಿಗೆ ಯಾರೂ ಅಲ್ಲ ಮತ್ತು ಎಂದಿಗೂ ಯಾರೂ ಆಗೋದೂ ಇಲ್ಲ. ನಾನು ನನ್ನ ಜೀವನದ ಬಗ್ಗೆ ಏನೇನೋ ಕನಸ್ಕೊಂಡಿದ್ದೆ. ಅದು ಮನುಷ್ಯನ ನಿದ್ದೆಯನ್ನು ಕಸಿದುಕೊಳ್ಳುತ್ತೆ ಅನ್ನೋದು ಈಗ ಗೊತ್ತಾಯಿತು. ಯಾವ ಸಮಯದಲ್ಲಿ ಅವಳನ್ನು ಹಾಸಿಗೆಯಲ್ಲಿ ಹಾಕಬೇಕಂತ ಅನ್ನಿಸ್ತು. ಅವನು ಪ್ರತಿ ಮಾತನ್ನು ಹೇಳ್ತಾ ಇದ್ರೂ ಕೂಡ ಆಕೆ ಕೇಳಿಸ್ಕೊಳ್ತಾ ಇದ್ದಾಳೆ. ತಳ್ಳಿಬಿಟ್ಟಿದ್ದಾನೆ. ಮಲಗಿದ್ದ ಮೇಲೂ ಅವಳಿಗೆ ನಿದ್ರೆ ಬರಲಿಲ್ಲ. ಅವಳಿಗೆ ಭಯ ಆಗ್ತಾ ಇತ್ತು. ಅವಳು ತಿರುಗಿ ನೋಡಿದಾಗ ಕಾಶಿ ಅಲ್ಲೇ ಮಲಗಿ ತನ್ನನ್ನೇ ನೋಡುತ್ತಿರುವುದನ್ನು ನೋಡ್ತಾ ಇದ್ದಾಳೆ. ಅವಳ ಅಗತ್ಯವನ್ನು ಅರ್ಥ ಮಾಡಿಕೊಂಡ ಹಾಗೆ ಅವನು ಅವಳನ್ನು ಹತ್ತಿರ ಕೇಳಿಕೊಂಡ. ಅವಳು ಒಂದು ಕ್ಷಣ ಹಿಂಜರಿದ್ರೂ ಕೂಡ ಆಗ ಎದೆಯ ಮೇಲೆ ಹೊರಗಲು ತನಗೆ ಅಗತ್ಯ ಇದೆ ಅಂತ ಅನ್ನಿಸ್ತು. ಆದ್ದರಿಂದ ಅವಳು ಅವನ ಎದೆಯ ಪಕ್ಕದಲ್ಲೇ ಮಲಗಿದ್ಲು.
ಅವನ ಪಕ್ಕದಲ್ಲೇ ಮಲಗಿದ್ದ ಮಹಿಳೆಯ ಬಗ್ಗೆ ಅವನಿಗೆ ಒಂಥರ ಪ್ರೀತಿ ಅನ್ನಿಸ್ತುತ್ತೆ. ಎಂಥವರಿಗಾದರೂ ಕೂಡ ಹೆಂಡತಿ ಅಂದ ಮೇಲೆ ಒಂಚೂರಾದರೂ ಸೆಳೆತ ಅನ್ನೋದು ಇರುತ್ತೆ. ಕತ್ತಲೆಯ ಹಾದಿಯಲ್ಲಿ ಯಾರೋ ಅವನನ್ನು ತಳ್ತಾ ಇದ್ದಾರೆ. ಅವನ ಸುತ್ತಲೂ ಭಯಾನಕ ಶಬ್ದಗಳು ಕೇಳಿಸ್ತಾ ಇವೆ. ಅವನ ಮುಂದೆ ಕಪ್ಪು ಹಾವು ನಿಂತಿದೆ. ಅದು ಅವನ ಕಡೆಗೆ ಗರ್ಜಿಸ್ತಾ ಇದೆ. ಅವನು ತನ್ನೆಲ್ಲ ಶಕ್ತಿಯಿಂದ ಓಡ್ತಾ ಇದ್ದಾನೆ. ಅವನ ಕಾಲುಗಳು ನಡುಗ್ತಾ ಇವೆ. ಅವನು ಶಕ್ತಿ ಕಳೆದುಕೊಂಡು ನೆಲಕ್ಕೆ ಬೀಳ್ತಾ ಇದ್ದಾನೆ. ಕಪ್ಪು ಹಾವು ಅವನ ಮೇಲೆ ವಿಷವನ್ನು ಉಗಿಯೋಕೆ ಶುರು ಮಾಡ್ತಾ ಇದೆ. ದಕ್ಷಳ ಕೂಗಿಗೆ ಅವಳು ಎಚ್ಚರಗೊಂಡಳು. ಅವಳ ಕಿರುಚಾಟಕ್ಕೆ ಕಾಶಿಯೂ ಕೂಡ ಎದ್ದ. ಏದುಸಿರು ಬಿಡ್ತಾ ಇದ್ದಾಳೆ. ನೋಡಿದಾಗ ಅಲ್ಲಿ ದಕ್ಷ ಕೂತಿದ್ದಾಳೆ. ಬೆವರು ಸುರಿಸ್ತಾ ಇದ್ದಾಳೆ. ಏನು ಏನು ಏನಾಯಿತು ಅಂತ ದಕ್ಷಿಣ ಕೇಳ್ತಾ ಇದ್ದಾನೆ. ಅದು ಹಾವು, ವಿಷ, ಹಾವು, ನನ್ನನ್ನು ಹಾವು, ಹಾವು, ಇಲ್ಲಿ ಹಾವು ಅಂತ ಏನೇನೋ ಹೇಳ್ತಿದೆ. ಇಲ್ಲಿ ಹಾವಿಲ್ಲ, ಇಲ್ಲಿ ಬಾ. ಯಾಕೆ ದಿಟ್ಟಿಸ್ತಾ ಇದೆಯಾ? ಅವನು ಕರೆದಾಗ ಅವಳು ವಿಧೇಯವಾಗಿ ಅವನ ಪಕ್ಕದಲ್ಲೇ ಕುಳಿತಳು. ಹಾಗೆ ಕೋಪದಲ್ಲಿ ಊಟ ಮಾಡದೆ ಮಲಗಿರುವುದನ್ನು ಆತ ನೆನಪಿಟ್ಕೊಂಡು ಅವನಿಗೂ ಗೊತ್ತಿತ್ತು. ಹಾಗಾಗಿ ಅವನು ಚಪಾತಿ ತುಂಡನ್ನು ಕರಿ ಜೊತೆ ಅವಳ ಕಡೆಗೆ ಹಿಡಿದಿದ್ದಾಗ ಅವಳು ಅವನನ್ನು ದ್ವೇಷದಿಂದ ನೋಡಿದ್ಲು. ಒಂದು ಕ್ಷಣ ಅವಳು ಕನಸು ಕಾಣ್ತಾ ಇದ್ದಾಳೋ ಅಂತಲೂ ಯೋಚಿಸಿದ್ಲು. ಏನು ಕನಸು ಕಾಣ್ತಾ ಇದೆಯಾ? ಅವನ ಕೋಪದ ಮಾತುಗಳಿಗೆ ತಕ್ಷಣ ಬಾಯಿ ತೆರೆದು ಅದನ್ನು ತಗೊಂಡು ತಿನ್ನೋಕೆ ಶುರು ಮಾಡ್ತಾಳೆ. ಕೋಪ ಹೊಟ್ಟೆ ಹಸುವನ್ನು ಕಮ್ಮಿ ಮಾಡುತ್ತಾ? ಇಲ್ಲ ಕಾಶಿನಾಥ, ನನಗೆ ನೀನು ಅರ್ಥನೇ ಆಗ್ತಾಯಿಲ್ಲ. ಕ್ರೂರಿಯಾಗಿ ವರ್ತಿಸಿದ್ರು ಯಾರಿಗೂ ತೋರಿಸ್ದೇ ಇರೋ ಮನಸ್ಸು ನಿಂದು, ಯಾರಿಗೂ ಅರ್ಥವೂ ಆಗಲ್ಲ. ದಕ್ಷ ಆ ಮನಸ್ಸನ್ನು ಪ್ರೀತಿಸಲು ಶುರು ಮಾಡಿದ್ದೇನೋ ಏನೋ ಗೊತ್ತಿಲ್ಲ ಅನಿಸುತ್ತೆ. ಅವನು ಪಾತ್ರೆಗಳನ್ನೆಲ್ಲ ತೊಳೆದು, ನಾನು ಏನೋ ತಿನ್ನದಿದ್ದರೆ ನನಗೆ ಶಾಂತಿ ಸಿಗಲ್ಲ. ಕಾಶಿ, ದಯವಿಟ್ಟು ನನ್ನ ಇರುವ ಕೋಪವನ್ನು ಆಹಾರದ ಮೇಲೆ ತೋರಿಸ್ಬೇಡ ಅಂತ ಅವಳು ಕೇಳ್ತಾಳೆ. ಅವನಿಗೆ ಆ ಸಮಯದಲ್ಲಿ ಅವಳನ್ನು ತಿರಸ್ಕರಿಸೋಕೆ ಮನಸ್ಸೇ ಆಗಲಿಲ್ಲ. ಅವನು ಕೂಡ ಎದ್ದು ಕೈ ತೊಳ್ಕೊಂಡು ಅವನು ಕೂಡ ಸ್ವಲ್ಪ ತಿನ್ನೋಕೆ ಶುರು ಮಾಡ್ದ. ಅವಳು ಅವನು ತಿನ್ನೋದನ್ನೇ ನೋಡ್ಕೊಂಡು ನಿಂತಿದ್ಲು. ಅವನು ನೋಡಿದಾಗ ದಕ್ಷ ತನ್ನನ್ನೇ ನೋಡುತ್ತಿರುವುದು ನೋಡಿದ. ಅಯ್ಯೋ, ಯಾಕೆ ಹೀಗೆ ಬಾಯಿ ತೆರೆದು ನೋಡ್ತಾ ಇದೆಯಾ? ಏನಾಯಿತು ಅಂತ ಕೇಳ್ತಾನೆ. ಅವಳು ಎಗಲು ಕುಗ್ಗಿಸಿ ಏನೂ ಹೇಳಲಿಲ್ಲ. ಒಮ್ಮೊಮ್ಮೆ ಅವನ ಮಾತು ಬಲು ಖಾರ, ಒಮ್ಮೊಮ್ಮೆ ಮುಗ್ಧ ಮಗುವಿನ ರೀತಿ. ನೀನು ತಿಂದಿದೆಯಾ? ಅವನಿಂದ ಇಂಥ ಪ್ರಶ್ನೆ ಕೇಳಿದಾಗ ಅವಳಿಗೆ ಒಂಥರ ಸಂತೋಷ ಆಯಿತು. ಅವನು ಅದನ್ನು ಮರೆಮಾಚುವುದರ ಬದಲು ಕೋಪದ ಮುಖವಾಡ ಹಾಕ್ಕೊಂಡ. ಅವಳ ಮುಖ ಸುಕ್ಕಟ್ಟಿದ್ದನ್ನು ನೋಡಿ ಅವನು ಅವಳನ್ನು ತನ್ನ ತೊಡೆಯ ಮೇಲೆ ಎಳೆದುಕೊಂಡ. ಹಠಾತ್ ಕ್ರಿಯೆಗೆ ಅವಳು ನಡುಗಿದ್ಲು. ಅವಳು ಅವನಿಂದ ಎದ್ದು ನಿಲ್ಲಲು ಪ್ರಯತ್ನಿಸೋಕೆ ಶುರು ಮಾಡಿದಾಗ ಅವನ ಕೈಗಳು ಅವಳ ಸೊಂಟದ ಮೇಲೆ ಬಿಗಿಯಾದವು. ಓ, ನೋವಾಗ್ತಿದೆ ಕಾಶಿ. ಯಾಕೆ ಈ ರೀತಿ ಹೊರಟಾಗಿ ಬಿಹೇವ್ ಮಾಡ್ತಿದ್ದೆ ನನ್ನ ಜೊತೆ? ಅವಳು ಕಣ್ಣಿನಲ್ಲಿ ನೀರನ್ನು ತುಂಬಿಕೊಂಡು ಹೇಳಿದ್ಲು ಮತ್ತು ಅವನು ತನ್ನ ಕೈಗಳನ್ನು ಕೂಡ ಬಿಡ್ತಾನೆ. ಓ ಸಾರಿ, ಅವಳು ಅಳುತ್ತಾ ಅವನಿಗೆ ಹೇಳಿದ್ಲು. ಮೊದಲನೇದು, ನಾನೀಗ ಏನು ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಆ ದಿನ ನನ್ನ ಅಪ್ಪ ಆ ತಾಯಿಗೆ, ಅಂದರೆ ನಿನ್ನ ತಾಯಿಗೆ ಹೇಳಿದ ಕೆಟ್ಟ ಮಾತುಗಳಿಗೆ ನಾನು ಖಂಡಿತ ಕ್ಷಮೆ ಯಾಚಿಸ್ತೀನಿ. ಅವಳಿಗೆ ಮನಸ್ಸು ಭಾರ ಅನ್ನಿಸ್ತು. ಬಹುಶಃ ಅಳುತ್ತಿದ್ದಕ್ಕೆ ಇರ್ಬೋದು. ಗಡಿಯಾರ ನೋಡಿದಾಗ ಸುಮಾರು ಒಂದು 12ರಿಂದ 1 ಗಂಟೆ ಆಗಿತ್ತು ಅನಿಸುತ್ತೆ. ಅವಳು ನಿಧಾನವಾಗಿ ಹಾಸಿಗೆಯಿಂದ ಎದ್ದು ಕೆಳಗೆ ಹೋಗ್ತಾ ಇರುವಾಗ ಬಾಲ್ಕನಿ ಬಾಗಿಲನ್ನು ತೆರೆದಿರೋದನ್ನು ನೋಡಿದ್ಲು. ನಿಧಾನವಾಗಿ ಅದರ ಕಡೆ ನಡೆದ್ಲು. ಅವಳು ಹೋದಾಗ ಕಾಶಿ ಅಲ್ಲೇ ಸ್ಟ್ರಿಂಗ್ ಚೇರ್ನಲ್ಲಿ ಕೂತು ಸಿಗರೇಟ್ ಸೇತಾ ಇರೋದನ್ನು ನೋಡ್ತಾಳೆ. ಅವಳು ಅವನ ಹತ್ತಿರ ಹೋಗೋಕ್ಕೆ ಹೆದರುತ್ತಿದ್ಲು. ಆದರೂ ಅವಳು ಸ್ವಲ್ಪ ಕೆಚ್ಚೆದೆಯಿಂದ ಅವನ ಕಡೆಗೆ ನಡೆದ್ಲು. ಅವಳ ಸಾಮೀಪ್ಯವನ್ನು ಅರಿತು ಅವನು ಅವಳ ಕಡೆಗೆ ಒಂದು ನೋಟವನ್ನು ಬೀರ್ತ. ಅವಳ ಕಣ್ಣೀರಿನ ಕಣ್ಣುಗಳು ಮತ್ತು ಹೊಡೆತದಿಂದ ಊದಿಕೊಂಡಂತಹ ಕೆನ್ನೆಗಳನ್ನು ನೋಡ್ತಾನೆ. ಅವನಿಗೆ ಒಂಥರ ದುಃಖವಾಯಿತು. ಆದರೆ ಅವಳಿಂದ ಅದನ್ನು ಅನುಭವಿಸದೇ ಇರೋಕ್ಕೆ ಸಾಧ್ಯವೇ ಆಗಲಿಲ್ಲ. ಒಮ್ಮೊಮ್ಮೆ ಏನೋ ಆ ತಂದೆಯ ಮೇಲಿರುವಂತಹ ಕೋಪವೋ ಏನೋ ಗೊತ್ತಿಲ್ಲ, ಮಗಳ ಮೇಲೆ ತೋರಿಸೋಕ್ಕೆ ಶುರು ಮಾಡ್ತಾನೆ. ಆ ದಿನ ನಾನು ಅಲ್ಲಿಂದ ಜೀವಂತವಾಗಿ ಹೋಗ್ತಾ ಇರಲಿಲ್ಲ. ಕಾಶ್ ಹೇಳಿದ್ದನ್ನೆಲ್ಲ ಕೇಳಿದ ನಂತರ ದಕ್ಷ ಬಂಡೆ ಅಂತ ನಿಂತು ಬಿಟ್ಲು. ಅವನ ಇಂದಿನ ಹಲವಾರು ಕಥೆಗಳನ್ನು ಹೇಳೋಕೆ ಶುರು ಮಾಡ್ತಾನೆ. ಅವಳು ಅಳ್ತಾ ರೂಮ್ಗೆ ಹೋಗಿ ಹಾಸಿಗೆ ಮೇಲೆ ಬೀಳ್ತಾಳೆ. ಅಲ್ಲಿಯವರೆಗೆ ಅವಳ ಮನಸ್ಸಿನಲ್ಲಿದ್ದ ತನ್ನಪ್ಪನ ಚಿತ್ರಣವೇ ಛಿದ್ರವಾಗಿ ಹೋಗುತ್ತೆ. ಇಷ್ಟು ದಿನ ತನ್ನ ತಂದೆಯೇ ತನ್ನ ಆದರ್ಶ ಅಂತ ಅವಳು ಹೆಮ್ಮೆಯಿಂದ ಎಲ್ಲರಿಗೂ ಹೇಳ್ಕೊಳ್ತಾ ಬತ್ತಿದ್ಲು. ತುಂಬ ಖುಷಿ ಇತ್ತು. ಆದರೆ ಅವಳು ಇವತ್ತು ಕಣ್ಣೀರನ್ನು ಸುರಿಸ್ತಾ ಇದ್ದಾಳೆ. ಅಷ್ಟರಲ್ಲಿ ಕಾಶಿ ಹಾಲ್ನಲ್ಲಿ ಸೋಫಾ ಮೇಲೆ ಕೂತು ತಲೆ ಮೇಲೆ ಬೆರಳುಗಳನ್ನು ಎಳ್ಕೊಂಡು ನೋಯಿಸ್ಕೊಳ್ತಾ ಇದ್ದಾನೆ. ಅವಳನ್ನು ನೋಯಿಸೋದ್ರಲ್ಲಿ ಅವನಿಗೆ ಎಲ್ಲೋ ನೋವು ಅನ್ನಿಸ್ತಾ ಇದೆ ಅನಿಸುತ್ತೆ. ಸ್ವಲ್ಪ ಹೊತ್ತು
ಅತ್ತ ನಂತರ ನಿದ್ದೆಗೆ ಜಾರುತ್ತಾಳೆ ಹುಡುಗಿ. ಎಚ್ಚರವಾದಾಗಂತೂ ಅವಳ ತಲೆ ಜೋರಾಗಿ ಹೊಡಿತಾ ಇತ್ತು. ಅವಳಿಂದ ಒಂದು ಹನಿ ಕಣ್ಣೀರು. ನೀನು ಅಳೋದ್ರಿಂದ ಅಥವಾ ಕಾಲುಗಳನ್ನು ಹಿಡಿಯೋದ್ರಿಂದ ಕಾಶಿನಾಥ ಬದಲಾಗ್ತಾನೆ ಅಂತ ಭಾವಿಸಬೇಡ ಅಂತ ಧಮಕಿ ಆಗ್ತಿದ್ದಾನೆ ಕಾಶಿ. ನಿನ್ನ ಎಲ್ಲ ವಿನಾಶ ನನ್ನ ಕೈಯಲ್ಲೇ ಇರುತ್ತೆ, ಅದನ್ನು ನೋಡ್ತೀಯ ನೀನು ಅಂತ ಹೇಳ್ತಾ ಅವನು ಕೋಪದಿಂದ ರೂಮ್ಗೆ ಹೋಗ್ತಾನೆ. ದಕ್ಷಳ ಕರೆಯನ್ನು ಕೇಳಿ ಅವನು ತನ್ನ ಕಣ್ಣುಗಳ ಮೇಲೆ ಇಟ್ಟಿದ್ದ ಕೈಗಳನ್ನು ತೆಗೆದು ಅವಳನ್ನು ಮತ್ತು ಗಡಿಯಾರವನ್ನು ಕೂಡ ನೋಡ್ತಾನೆ. ಇಷ್ಟೆಲ್ಲ ಮಾತಾಡಿದ್ಮೇಲೂ ಕೂಡ ಆಕೆ ಕಾಶಿಯನ್ನು ಮಾತಾಡಿಸ್ತಿದ್ದಾಳೆ. ನನಗೆ ಆಹಾರ ಬೇಕಂತ ನಾನು ನಿನಗೆ ಹೇಳಿದ್ನ, ಅದು ಸಮಯ ಆಗಿದೆಯಲ್ಲ, ಹೇಳಲಿಲ್ಲ. ಆದರೆ ನೀನಿಲ್ಲಿ ಬಂದು ಮಲಗ್ತೀಯ, ನಿನ್ನ ಮೇಲೆ ನನಗೆ ಅನುಕಂಪ ಇದೆ ಅಂತ ಅಲ್ಲ, ನಾನು ಉದಾರಿ ಅಂತನೂ ಅಲ್ಲ. ಹಾಗೆ ಹೇಳುತ್ತಾ ಅವನು ತಿರುಗಿ ಮಲಗಿದ್ದ. ಅವಳು ಹಾಸಿಗೆಯ ಒಂದು ಬದಿಯಲ್ಲಿ ಮಲಗಿ ತುಟಿಗಳಲ್ಲಿ ಸಣ್ಣ ನಗುವನ್ನು ಕೂಡ ಹೊಂದಿದ್ಲು. ಇವತ್ತು ನಿನ್ನ ಹಾಸಿಗೆಯಲ್ಲಿ ನನಗೆ ಜಾಗ ಕೊಟ್ಟೆ, ನಾಳೆ ನಿನ್ನ ಮನಸ್ಸಿನಲ್ಲೂ ನನಗೊಂದು ಜಾಗ ಸಿಗುತ್ತೆ ಕಾಶಿ. ಈ ಸುಂದರ ಕಾಶಿಯ ಮೇಲೆ ನನಗೆ ಪ್ರೀತಿ ಹುಟ್ಟೋಕೆ ಶುರುವಾಯಿತು. ಅವಳು ಏನೋ ಯೋಚಿಸ್ತಾ ನಿದ್ರೆಗೆ ಜಾರಿದ್ಲು. ನೋಡು, ಅವಳು ಎದ್ದು ಏನೋ ಯೋಚಿಸ್ತಾ ಕುಳಿತಾಗ ಕಾಶಿ ಬಾತ್ರೂಮಿನ ಬಾಗಿಲಿಗೆ ಹೊರಗಿ ಕೈಗಳನ್ನು ಮಡಚಿಕೊಂಡು ತನ್ನನ್ನೇ ನೋಡುತ್ತಿರುವುದನ್ನು ಆಕೆ ಕೂಡ ನೋಡ್ತಾಳೆ. ಅವಳು ಬೇಗನೆ ಎದ್ದು ಕೈಯಲ್ಲಿದ್ದಂತಹ ಡ್ರೆಸ್ಸನ್ನು ಹಿಡಿದು ಅವನನ್ನು ದಾಟಿ ಬಾತ್ರೂಮಿನ ಒಳಗೆ ನಡೆಯೋಕೆ ಶುರು ಮಾಡ್ತಾಳೆ. ಆದರೆ ಅವನು ಅವಳ ಮುಂದೆ ಅಡ್ಡಿಯಾಗಿ ನಿಂತ. ಇದೆಲ್ಲ ಏನು ಅಂತ ಅವಳು ಆಶ್ಚರ್ಯ ಕೂಡ ಪಡ್ತಾಳೆ. ಅವಳು ಅವನನ್ನು ದೊಡ್ಡ ಕಣ್ಣುಗಳಿಂದ ನೋಡಿದ್ಲು. ಕತೆ ಮುಂದುವರಿಯುತ್ತದೆ. ಧನ್ಯವಾದ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ? ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವ ವಿಡಿಯೋ ಯಾವುದೂ ಕೂಡ ಮಿಸ್ ಆಗದೆ ನೀವು ಪ್ರತಿಯೊಂದು ವಿಡಿಯೋನ ನೀವೇ ಮೊದಲು ವಾಚ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.